ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನವರಾತ್ರಿ ಹಬ್ಬದ ಶುಭಾಶಯಗಳು. ನಾಡಿಗೆ ಬಹುದೊಡ್ಡ ಹಬ್ಬ. ನಾಡಿಗೆ ಬಹುದೊಡ್ಡ ಹಬ್ಬವಾದ ಈ ನವರಾತ್ರಿ ಮನೆಗಳಲ್ಲಿ ಮನಗಳಲ್ಲಿ ಆಚರಣೆಗೆ ಒಳಗಾಗಿ ಹೆಚ್ಚು ಕಡಿಮೆ 450 ವರ್ಷಗಳು ಆಗಿ ಹೋಗಿವೆ. ರಾಜ ಒಡೆಯರವರು ಆರಂಭಿಸಿದ್ದು ನವರಾತ್ರಿ ಹಬ್ಬ, ಜಂಬೂ ಸವಾರಿ, ದೇವಿಯ ಪೂಜೆ, ವಿಜಯದಶಮಿ ಎಲ್ಲವನ್ನು ಮೈಸೂರು ಅರಸರು ಆರಂಭಿಸಿದ್ದು. ಅದಕ್ಕೆ ಮೊದಲು ವಿಜಯನಗರದ ಅರಸರು ಮಾಡ್ತಾ ಇದ್ದರು. ಮಹಾನವಮಿ ದಿಬ್ಬ ಅದಕ್ಕೆ ಸಾಕ್ಷಿಯಾಗಿ ಉಳಿದಿದೆ ಹಂಪೆಯಲ್ಲಿ. ಇದು ನಮಗೆ ಗೊತ್ತಿರುವಂಥ ವಿಚಾರ. ಈ ಒಂದು ಸಂದರ್ಭಕ್ಕಾಗಿ ವಿಶೇಷವಾದ ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ನಮ್ಮ ಜೊತೆ ಇಬ್ಬರು ವಿಶೇಷ ಅತಿಥಿಗಳು ಬಂದಿದ್ದಾರೆ. ಆ ಅತಿಥಿಗಳ ಪರಿಚಯ ಮಾಡಿಕೊಳ್ಳೋಣ. ಮೊದಲಿಗೆ ಡಾಕ್ಟರ್ ಭ್ರಮರಾಂಬ ಮಹೇಶ್ವರಿ ಅವರು. ಡಾಕ್ಟರ್ ಭ್ರಮರಾಂಬ ಮಹೇಶ್ವರಿ ಅಂತ ಹೇಳ್ತಂದರೆ ಅವರ ವಿಶೇಷವನ್ನು ಹೇಳಿದ ಹಾಗೆ ಆಗಲಿಲ್ಲ. ಇವರು ನನಗೆ ಗೊತ್ತಿದ್ದ ಹಾಗೆ ನಮ್ಮ ನಾಡಿನ ಬಹುದೊಡ್ಡ ಮಹಿಳಾ ಪುರೋಹಿತರು. ಅರೆ, ಪುರೋಹಿತರಲ್ಲಿ ಮಹಿಳೆಯರೂ ಉಂಟಾ ಅಂತ ಆಶ್ಚರ್ಯ ಪಡಬೇಡಿ. ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ಪುಣೆ ನಗರಿಯಲ್ಲಿ ಸಾಕಷ್ಟು ಮಹಿಳಾ ಪುರೋಹಿತರು ಇದ್ದಾರೆ. ಆದರೆ ನಮ್ಮಲ್ಲಿ ಸ್ವಲ್ಪ ಕಡಿಮೆ. ಅಂತಹ ಅಪರೂಪದ ಪುರೋಹಿತರಲ್ಲಿ ನಮ್ಮ ಡಾಕ್ಟರ್ ಭ್ರಮರಾಂಬ ಅವರು ಸಹ ಒಬ್ಬರು. MA ಅಧ್ಯಯನ ಮಾಡಿದ್ದಾರೆ. ಸಂಸ್ಕೃತದಲ್ಲಿ ಪಾಂಡಿತ್ಯ ಉಂಟು. ಹಾಗೆಯೇ ಸಂಗೀತದಲ್ಲಿಯೂ ಸಹ ಇವರು ಅಸಾಧಾರಣವಾದ ಸಾಧನೆಯನ್ನು ಮಾಡಿದ್ದಾರೆ. ತಮ್ಮೆಲ್ಲರ ಪರವಾಗಿ ಇವತ್ತು ಡಾಕ್ಟರ್ ಭ್ರಮರಾಂಬ ಮಹೇಶ್ವರಿ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತ ಮೇಡಮ್. ನಮಸ್ಕಾರ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ದೀರಿ. ಅದಕ್ಕಿಂತ ಇನ್ನೇನು ಬೇಕು ಬದುಕಲ್ಲಿ, ಅಲ್ವಾ? ಖಂಡಿತವಾಗಿ ಸರ್. ಡಾಕ್ಟರ್ ಭ್ರಮರಾಂಬ ಅವರ ಜೊತೆ ಬಂದಿದ್ದಾರೆ ಶ್ರೀ BR ಹೇಮಂತ್ ಕುಮಾರ್. ಹೇಮಂತ್ ಕುಮಾರ್ ಅವರನ್ನು ಪರಿಚಯ ಮಾಡಿಕೊಡ್ಬೇಕಾದ್ರೆ ಸ್ವಲ್ಪ ಕಷ್ಟನೇ. ನನಗೆ ಗೊತ್ತಿದ್ದ ಹಾಗೆ ಇವರು ಮೂಲತಃ ಪಿಟೀಲು ವಾದಕರು, ಸಂಗೀತ ಸಂಯೋಜಕರು. ಇವರು ಸಂಗೀತ ಸಂಯೋಜನೆ ಮಾಡಿರುವಂಥ ಕೆಸೆಟ್ಟುಗಳ, ಸಿಡಿಗಳ ಹಾಗೂ ಧಾರಾವಾಹಿಗಳ ಪಟ್ಟಿಯನ್ನು ಹೇಳೋಕ್ಕೆ ಶುರು ಮಾಡ್ತು ಅಂದರೆ ಬಹುಶಃ ಈ ಕಾರ್ಯಕ್ರಮವನ್ನು ಮುಗಿಸಿ ಇನ್ನೂ ಒಂದು ಕಾರ್ಯಕ್ರಮ ಬೇಕಾಗಬಹುದು. ಹಾಗಾಗಿ ಸದ್ಯಕ್ಕೆ ನಮ್ಮ ನಡುವೆ ಇರುವಂಥ ಅತ್ಯಂತ ಪ್ರತಿಭಾನ್ವಿತ ಸಂಗೀತ ನಿರ್ದೇಶಕರಲ್ಲಿ BR ಹೇಮಂತ್ ಕುಮಾರ್ ಅವರು ಸಹ ಒಬ್ಬರು ಅಂತ ಹೇಳೋದಕ್ಕೆ ನಮಗೆಲ್ಲ ಬಹಳ ಸಂತೋಷವಾಗ್ತಾ ಇದೆ. ತಮ್ಮ ಪರವಾಗಿ ಹೇಮಂತ್ ಕುಮಾರ್ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಆರಾಮಾಗಿದ್ದೀರಲ್ವಾ ಸರ್? ಥ್ಯಾಂಕ್ ಯು ಸರ್. ಖಂಡಿತವಾಗ್ಲೂ ತುಂಬ ಸಂತೋಷ. ತುಂಬ ಸಂತೋಷವಾಯಿತು. ಹಬ್ಬದ ದಿನ ನಾನು ಬಹಳ ಸೂಕ್ಷ್ಮ ಅಷ್ಟೇ ಹೇಳಿದ್ದೇನೆ. ಡಾಕ್ಟರ್ ಭ್ರಮರಾಂಬ ಅವರು ತಮ್ಮ ಹೆತ್ತವರ ಬಗ್ಗೆ, ತಮ್ಮ ಗುರುಗಳ ಬಗ್ಗೆ ಮತ್ತು ವೇದ ಶಿಕ್ಷಣವನ್ನು ಕಲಿಯೋದಕ್ಕೆ ಕಾರಣ ಏನು ಮತ್ತು ಪೌರೋಹಿತ್ಯವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಮಗೆ ಒಂದು ಪಕ್ಷಿ ನೋಟ ನೀಡಬೇಕು. ಮೊದಲಿಗೆ ಗಾಯತ್ರಿ ಮಂತ್ರ ಹೇಳುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಂತ ಭಾವಿಸ್ಕೊತೀನಿ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆಃ ಪ್ರಚೋದಯಾತ್. ಓಂ ಮಹಾಲಕ್ಷ್ಮೇ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀಃ ಪ್ರಚೋದಯಾತ್. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ವಾಗ್ದೇವ್ಯೈ ನಮಃ.
ಓಂ ಶಾಂತಿ ಶಾಂತಿ ಶಾಂತಿ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲರಿಗೂ ಸಹ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಸರ್ ಅವರು ಹೇಳಿದಾಗೆ ನಾನು ಕಳೆದ 37 ವರ್ಷಗಳಿಂದನೂ ಕೂಡ ಈ ಒಂದು ಪುರೋಹಿತ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ನಾನೇನು ಪುರೋಹಿತಲಾಗಬೇಕು ಅಂತ ಬಂದವಳೇನಲ್ಲ. ನಮ್ಮದು ತುಂಬ ಒಳ್ಳೆಯ ಶ್ರೀಮಂತ ಹಾಗೂ ಧಾರ್ಮಿಕತೆಯ ಕುಟುಂಬದಿಂದ ಬಂದಿರೋವಳು. ತಾತ ಶ್ರೀಕಂಠ ಸ್ವಾಮಿಯವರು, ತಂದೆ ಪ್ರಸನ್ನಮೂರ್ತಿ ಹಾಗೂ ಲೀಲಾವತಿ. ನಮ್ಮ ಊರು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧ ಆದಂಥ ಟಿ ನರಸೀಪುರದಲ್ಲಿ ನಾನು ಜನಿಸಿದವಳು. ಹಾಗಾಗಿ ಮನೇಲಿ ಪೂಜೆ ಪುನಸ್ಕಾರಗಳನ್ನು ನೋಡ್ತಾನೆ ಬೆಳೆದು ಬಂದವಳು. ಎಲ್ಲವನ್ನ ರೆಡಿ ಮಾಡಿಕೊಟ್ಟಿದ್ದದ್ದು ನಾವೇ, ಆದರೆ ಬಂದು ಮಾಡ್ತಿದ್ದವ್ರು ಮಾತ್ರ ಪುರುಷ ವರ್ಗ. ಯಾಕೆ ಈ ತಾರತಮ್ಯ ಅಂತ ನನ್ನ ಮನಸ್ಸಲ್ಲಿ ಪ್ರಶ್ನೆ ಬರ್ತಾನೆ ಇತ್ತು. ಆದರೆ ನಮಗೆಲ್ಲ 16 ವರ್ಷಕ್ಕೆ ಮದುವೆ ಆವಾಗೆಲ್ಲ. ಆ ನಂತರದಲ್ಲಿ ಮಕ್ಕಳು, 2 ಹೆಣ್ಮಕ್ಳು, ಆ ನಂತರ ಸಂಸಾರ ಎಲ್ಲ ಮಾಡಿಕೊಂಡು 1988ರಲ್ಲಿ ಇದೇ ಜಿಜ್ಞಾಸೆಯಲ್ಲಿದ್ದಾಗ, ಮೂಲತಃ ನಾನು ಗಾಯಕಿಯೂ ಹೌದು, ಸೀನಿಯರ್ ಎಕ್ಸಾಮ್ ಮಾಡ್ಕೊಂಡಿದ್ದೆ. PUC ಶಿಕ್ಷಣ, 16 ವರ್ಷಕ್ಕೆ ಮದುವೆ. ಆ ನಂತರದಲ್ಲಿ ಸುಚಿರಾ ನಂಜುಂಡಪ್ಪ ಅಂಥೇಳಿ 1988ರಲ್ಲಿ ಅವ್ರ ಮನೇಲಿ ತುಳಸಿ ಹಬ್ಬ ಆದಾಗ ಒಂದು ಹಾಡಿ ಅಂದರು. ಅಲ್ಲಿ ಹಾಡಿದೆ. ನೀವು ಇಷ್ಟೊಂದು ಚೆನ್ನಾಗಿ ಹಾಡ್ತೀರಾ, ನಮ್ಮ ಸ್ವಾಮಿಗಳ ಮುಂದೆ ಬಂದು ಹಾಡಿ ಅಂದರು. ಪೂಜ್ಯ ಸ್ವಾಮಿ ಬ್ರಹ್ಮದೇವ್ಜಿ ಅವರು ವಿಶ್ವಶಾಂತಿ ನಿಕೇತನದಲ್ಲಿ 11 ವರ್ಷಗಳ ಕಾಲ ಮೌನವನ್ನು ಆಚರಣೆ ಮಾಡಿದಂಥ ನಿರ್ಮಲಾನಂದ ಶಿಷ್ಯರವರು. ಅವರ ಪರಿಚಯ ಆದಾಗ ನೋಡಿ ಸಂತೋಷ ಆಯಿತು ಅವರನ್ನು. ಅಲ್ಲೆಲ್ಲ ಹೆಣ್ಮಕ್ಳು ಕೂಡ ವೇದಗಳನ್ನು, ಮಂತ್ರಗಳನ್ನು ಹೇಳ್ತಾಯಿದ್ರು. ಮತ್ತು ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಹೆಣ್ಮಕ್ಳು ಕೂಡ ಭಾಗವಹಿಸ್ತಾಯಿದ್ರು. ನೋಡಿ ನಂಗೆ ಭಾಳ ಸಂತೋಷ ಆಯಿತು. ಎಲ್ಲೋ ನನ್ನ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆಯೇನೋ ಅಂತ ಅನ್ನಿಸ್ತಾಯಿತ್ತು. ಆನಂತರದಲ್ಲಿ ನಮ್ಮ ತಂದೆಯವರು ಕೂಡ ತುಂಬ ಚಿಕ್ಕ ವಯಸ್ಸಿನಲ್ಲಿ, 52 ವರ್ಷಕ್ಕೆ ತೀರ್ಕೊಂಡ್ಬಿಟ್ರು ಹಾರ್ಟ್ ಅಟ್ಯಾಕ್ ಆಗಿ. ನಮ್ಮ ಯಜಮಾನ್ರಿಗೆ ಕೆಲಸ ಹೊರಟಾಯಿತು ಜವಾ ಫ್ಯಾಕ್ಟ್ರಿನಲ್ಲಿದ್ದಾಗ. ನನಗೊಂದು ಪ್ರಶ್ನೆ, ಈ ಸಾವು ನೋವು ಅನ್ನೋದು ಯಾವ ಮಾನದಂಡದ ಮೇಲೆ ಬರುತ್ತೆ ಮನುಷ್ಯನಿಗೆ? ಪೂಜೆ ಮಾಡಿದವರೆಲ್ಲ ಚೆನ್ನಾಗೇ ಇದ್ದಾರಾ? ಒಳ್ಳೆಯವ್ರಿಗೆ ಯಾಕೆ ಕಷ್ಟ? ಕೆಟ್ಟವರೆಲ್ಲ ಚೆನ್ನಾಗೇ ಇದ್ದಾರಲ್ಲ? ಪ್ರಪಂಚ ಯಾಕೆ ಇಷ್ಟೊಂದು ವೈವಿಧ್ಯಮಯ ಅನ್ನೋ ಪ್ರಶ್ನೆಗಳಿಗೆಲ್ಲ ಉತ್ತರ ಬೇಕಾಗಿತ್ತು. ಸ್ವಾಮೀಜಿಯವ್ರಲ್ಲಿ ಕೇಳಿದೆ ನಾನು, ಸ್ವಾಮೀಜಿ ನನಗೊಂದು 2-3 ಪ್ರಶ್ನೆ ಇದೆ, ತಾವು ದಯವಿಟ್ಟು ಉತ್ತರ ಕೊಡಬೇಕು ಅಂತ. ನಾನೇನು 1-2 ಉತ್ತರ ಕೊಡ್ತೀನಿ, 3ನೇದಕ್ಕೆ ಏನು ಮಾಡ್ತೀಯಮ್ಮ? ಅದರಿಂದ ವೇದಗಳನ್ನು ಓದು. ವೇದಗಳು ನಮ್ಮ ಜೀವನದ ಉಪನಿಷತ್ತುಗಳು, ವೇದಗಳು ನಮಗೆ ಸಿಲೆಬಸ್ ಇದ್ದಾಗೆ. ಪರಮಾತ್ಮ ಈ ಸೃಷ್ಟಿಯನ್ನು ಯಾವಾಗ ಮಾಡಿದ್ನೋ ಅದನ್ನು ತಿಳ್ಕೊಂಡು ಬದುಕೋದು ಹೇಗೆ ಅಂತ ತೋರಿಸೋದಂಥ ಒಂದು ಮಹಾನ್ ಗ್ರಂಥ. ಅದನ್ನು ನೀವು ಓದಲೇಬೇಕು, ಅವಾಗ ಗೊತ್ತಾಗ. ನಮ್ಗೆ ಬರೋಲ್ಲ, ಸಂಸ್ಕೃತ ಬರೋಲ್ಲ, ನಾವು ಕನ್ನಡ ಮೀಡಿಯಮಲ್ಲಿ PUC ಪಾಸ್ ಮಾಡಿದ್ದು. ಇಲ್ಲ, ಖಂಡಿತವಾಗಿ ಮಾಡ್ಬೋದು ಅಂಥೇಳಿ ಸ್ವಾಮೀಜಿಯವರ ಒಂದು ಉತ್ತೇಜನದ ಮೂಲಕ ಮೊದಲಿಗೆ ಶೃಂಗೇರಿ ಎಕ್ಸಾಮ್ಸ್ಗಳನ್ನೆಲ್ಲ ಕಟ್ಕೊಂಡು ಪಾಸ್ ಮಾಡಿಕೊಂಡು, ಹೀಗೆ ಸ್ವಲ್ಪ ಸಂಸ್ಕೃತ ಜ್ಞಾನವನ್ನು ಪಡ್ಕೊಂಡು, ಆನಂತರದ ನಮ್ಮ ಪುಣ್ಯ, ನಮ್ಮ ಪೂಜ್ಯ ಕೃಷ್ಣ ಭಟ್ಜಿ ಅವರು ನಮಗೆ 18 ವರ್ಷಗಳ ಕಾಲ ಋಗ್ವೇದ ಸಸ್ವರ ಪಾಠವನ್ನು ನಮಗೆ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ, ಈಗ ನಾನೇ 1000 ಹೆಣ್ಮಕ್ಳಿಗೆ ಪಾಠ ಮಾಡ್ತಾಯಿದ್ದೀನಿ, ಅದೇ ದೊಡ್ಡ ವಿಷಯ ಅಲ್ಲ. 88ರಲ್ಲಿ ಹೆಣ್ಮಕ್ಳಿಗೆ ವೇದ ಹೇಳೋದಂದ್ರೆ ಭಾಳ ಕಷ್ಟ, ಮಾಡಬಾರ್ದು, ಹೆಣ್ಮಕ್ಳು ಹೇಳೋಗಿಲ್ಲ ಅನ್ನೋ ಅಂಥ ಪರಿಸ್ಥಿತಿನಲ್ಲಿ ನಮಗೆ ಪೂಜ್ಯ ಗುರುಗಳು ವೇದ ಮಂತ್ರಗಳನ್ನು ಹೇಳ್ಕೊಡ್ತೀವಿ. ಅದು ತಕ್ಕಂತೆ ಒಂದು ಯೋಗ್ಯತೆ ಬೇಕು, ಯಾವುದೇ ಯೋಗ್ಯತೆ ಇಲ್ಲದೆ ಪ್ರಾಪ್ತಿ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಪರಿಶ್ರಮ ಬೇಕಾಗ್ತದೆ. ಮಾಡ್ತೀಯಾ ಅಂದರು, ಖಂಡಿತ ಮಾಡ್ತೀನಿ. ಹಾಗಾಗಿ ವೇದ ಮಂತ್ರಗಳು ಏನು ಅಂದರೆ ಫಾರ್ಮುಲಾ ಆಫ್ ದಿ ಸಮ್ಮರಿ ಆಫ್ ದಿ ಅವರ್ ಲೈಫ್ ಅಷ್ಟೇ. ಮಂತ್ರ ಅಂದರೆ ಪೂಜೆ ಮಾಡೋಕ್ಕಲ್ಲ ಇರೋದು, ನಮ್ಮ ಜೀವನದ ತತ್ವವನ್ನು ತಿಳ್ಕೊಳ್ಳೋಕ್ಕೆ, ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ, ಪರಮಾತ್ಮನ ಅರಿವನ್ನು ತಿಳ್ಕೊಳ್ಳೋಕ್ಕೆ ಅದರ ಎಲ್ಲ ಸಂಕ್ಷಿಪ್ತವಾದ ಸಾರಾಂಶವೇ ಮಂತ್ರಗಳು. ಹಾಗಾಗಿ ವೇದ ಮಂತ್ರ ಒಂದು ಪಾಠ ಆದರೆ ವೇದ ಅಧ್ಯಯನ ಒಂದು ಪಾಠ. ಆಗ ಅಧ್ಯಯನ ಮಾಡಲೇಬೇಕು ಅಂತ. ತುಂಬ ಸಂತೋಷ ಬ್ರಹ್ಮರಾಮ ಅವರೇ. ಮಾತುಕತೆ ಮುಂದುವರಿಸೋಣ. ಈಗ ಹೇಮಂತ್ ಕುಮಾರ್ ತಮ್ಮ ಹೆತ್ತವರ ಬಗ್ಗೆ, ಗುರುಗಳ ಬಗ್ಗೆ, ನಡೆದು ಬಂದ ಹಾದಿಯ ಒಂದು ಪಕ್ಷಿ ನೋಟ ಬೇಕು ನಮಗೆ. ನಮ್ಮ ತಂದೆ ಎಸ್ ಸಿ ರೇವಣಾರಾಧ್ಯರು, ನಮ್ಮ ತಾಯಿ ಕಾತ್ಯಾಯಿನಿ. ಇಬ್ಬರು ಒಂದು ಹಳ್ಳಿಯಿಂದ ಬಂದವರು. ಇಲ್ಲಿ ತುಮಕೂರಿನ ಹತ್ತಿರದಲ್ಲಿ, ತುಮಕೂರಿಂದ ಒಂದು 15 ಕಿಲೋಮೀಟ್ರ್ ದೂರದಲ್ಲಿ ಬೆಳದರ ಅಂತ ಬರ್ತದೆ. ಬೆಳದರದ ಪಕ್ಕದಲ್ಲಿ ಚಿನ್ವಾರ್ನ ಹಳ್ಳಿ ಅಂತ ಒಂದು ಹಳ್ಳಿಯಿಂದ ನಮ್ಮ ತಂದೆ 1955-56 ಹೆಚ್ಚು ಕಮ್ಮಿ ಅಲ್ಲೇ ಇಬ್ಬರು ಜೊತೆಯಲ್ಲೇ ಹಳ್ಳಿನಲ್ಲೇ ಇದ್ದವರು. ನಮ್ಮ ತಂದೆ ತಾಯಿ ಇಬ್ಬರು ಒಟ್ಟಿಗೆ ಅಲ್ಲೇ ಇದ್ದರು. ನಮ್ಮ ಅಜ್ಜಿ ಅವರಿಬ್ಬರನ್ನ ಸೇರಿಸಿ ಮದುವೆ ಮಾಡಿ ಅವರನ್ನು ಕಳಿಸ್ಕೊಟ್ರು. ಅವರು ಬೆಂಗಳೂರಿಗೆ ಬಂದು, ಬೆಂಗಳೂರಲ್ಲಿ ವಲಸೆ ಬಂದು ಇಲ್ಲಿ ಬಂದು ಒಂದು ಸಂಗೀತ ಶಾಲೆಯನ್ನು ಓಪನ್ ಮಾಡಿ, ಅವ್ರಿಗೆ ತುಂಬ ಆಸೆ ಇದ್ದದ್ದು, ತುಂಬ ದೊಡ್ಡ ಫಿಲ್ಮಲ್ಲಿ ಹಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ಅದಕ್ಕೋಸ್ಕರವಾಗಿ ಬಾಂಬೆಗೆ ಹೋಗಿ ಭಾಳಷ್ಟು ಕಷ್ಟಪಟ್ಟು ಹೊತ್ತಿಗೆ ಅವರ ಒಂದು ಪ್ರಯತ್ನದಲ್ಲಿ ಫಲ ಎಷ್ಟು ಸಿಕ್ತು ಅವರಿಗೆ ಗೊತ್ತು. ಅವಾಗ ತುಂಬಿದ ಕೊಡ ಮತ್ತು ಪೋಸ್ಟ್ ಮಾಸ್ಟರು ಈ ಎಲ್ಲ ಸಿನಿಮಾದಲ್ಲೂ ಸಣ್ಣದಾಗಿ ಹಾಡಿದ್ದಾರೆ, ಬಹಳಷ್ಟು ಹಾಡಿದ್ರು. ಆದರೆ ಒಂದು ಗಳಿಗೆನಲ್ಲಿ ಯಾಕೋ ಸಿನಿಮಾ ಒಂದು ವಿಚಾರದಲ್ಲಿ ಅವ್ರ ಮನಸ್ಸಿಗೆ ಅದು ಬೇಡ, ಅದರಲ್ಲಿ ನನ್ನ ಕೈಲಿ ಆಗ್ತಾಯಿಲ್ಲ ಅನ್ನೋ ಒಂದು ಭಾವನೆ ಬಂದುಬಿಡ್ತು. ಅಷ್ಟೊತ್ತಿಗೆ ನಾನು ಹುಟ್ಟಿದ್ದೆ.
ನನ್ನನ್ನು ಹೇಮಂತ್ ಕುಮಾರ್ ಅಂತಾನೆ ಹೆಸರಿಟ್ಟರು. ಆದರೆ ಆ ಹೇಮಂತ್ ಕುಮಾರ್ ಅಂತ ಹೆಸರಿಟ್ಟಿದ್ದು ಬೀಜಾಲ್ ಬಾದ್ ಪಿಕ್ಚರ್ ಬಂದಾಗ ಹೇಮಂತ್ ಕುಮಾರ್ ಮ್ಯೂಸಿಕ್ ಡೈರೆಕ್ಟ್ರು, ಅವ್ರ ಥರ ನನ್ನ ಮಗನೂ ಮ್ಯೂಸಿಕ್ ಡೈರೆಕ್ಟ್ರ್ ಆಗಲಿ ಅಂತ ನೋಡಿ ನಮ್ಮ ತಂದೆ ಅವರು ಪಟ್ಟಂಥ ಒಂದು ಕನಸು. ನನ್ನ ಕೈಲಾದಷ್ಟು ಏನೋ ಒಂದು ನನ್ನ 4 ಕಾಳು ನಾನು ಮಾಡಿದ್ದೀನಿ ನನ್ನ ಪ್ರಯತ್ನದಲ್ಲಿ. ಭಗವಂತ ಎಷ್ಟು ಕೊಟ್ಟಿರ್ತಾನೋ ಅಷ್ಟನ್ನು ಇಟ್ಕೊಂಡು ನನ್ನ ಹೆಜ್ಜೆಗಳು ಮುಂದೆ ಇಟ್ಟಿದ್ದೀನಿ. ಆಮೇಲೆ ಅವರು ಬಾಂಬೆಯಿಂದ ಮತ್ತೆ ವಾಪಸ್ ಬಂದು ಬೆಂಗಳೂರಿನಲ್ಲಿ ಒಂದು ಸಂಗೀತ ಪಾಠಶಾಲೆ ಶುರು ಮಾಡಿದ್ರು. ಸಂಗೀತ ಭಾರತಿ ಸಂಗೀತ ಕಲಾಶಾಲೆ ಅಂತ ಹೇಳ್ಬಿಟ್ಟು ವಿಜಯನಗರದಲ್ಲಿ. ಆ ವಿಜಯನಗರದಲ್ಲಿ ಸಂಗೀತದ್ದು ಶಾಲೆ ಶುರು ಮಾಡಿ ಅಲ್ಲಿ ಎಲ್ಲ ಕಲಾವಿದರು ಎಲ್ಲರನ್ನೂ ಸೇರಿಸಿ ಭರತನಾಟ್ಯಮು ಮತ್ತು ಸಂಗೀತ, ವೈಲಿನು, ವೀಣೆ, ಮೃದಂಗಮು ಎಲ್ಲ ಕ್ಲಾಸ್ಗಳು ನಡೀತಾಯಿತ್ತು. ಅಂಥದ್ರಲ್ಲಿ ಇವಾಗೇನಾಗುತ್ತದೆ, ನಾನು ಒಬ್ಬನೇ ಮಗ, ಎಲ್ಲದಕ್ಕೂ ಮೇಷ್ಟ್ರು ಬರಲಿಲ್ಲ ಅಂತಂದರೆ ಹೋಗಿ ಕೂತ್ಕೊಳ್ಳೋ ಪಾಠಕ್ಕೆ ಅಂಥೇಳಿ ಮೃದಂಗಮ್ಗೂ ಕಳಿಸಿದ್ದು, ವೀಣೆಗೂ ಕಳಿಸಿದ್ದು. ಆದರೆ 8-9 ವರ್ಷಗಳ ಕಾಲ ಮೃದಂಗಮ್ ಕಲಿತೆ, ಏನೂ ಬರಲಿಲ್ಲ ಭಗವಂತನಿಂದ. ಕೊನೆಗೆ ವೀಣೆನೂ ಬರಲಿಲ್ಲ. ನಮ್ಮ ತಂದೆ ಕೊನೆಗೆ ಒಂದು ವೈಲಿನ್ ಒಂದು ಹೇಳಿಕೊಟ್ರು, ನೀನು ಓದೋದ್ರಲ್ಲಿ ಬಹಳ ಬುದ್ಧಿವಂತ ಕಣಯ್ಯ ನೀನು, ಇಲ್ಲ ಏನೂ ಮಾಡಲಿಕ್ಕಾಗಲ್ಲ ನಿನಗೆ, ನೀನು ಒಂದು ವೈಲಿನ್ ಕಲಿ ಅಂತ. ಆ ತಾಯಿ ಅದೇನೋ ಆ ಅಮ್ಮನ ಆಶೀರ್ವಾದ. ಒಂದು ವೈಲಿನ್ ಅನ್ನೋದು ನನ್ನ ಕೈ ಹಿಡಿತು. ಅದರಲ್ಲೂ 2 ಅಕ್ಷರ 4 ಅಕ್ಷರನೇ ಬರೋದು. ಅಷ್ಟರಲ್ಲಿ ಹೆಚ್ಚು ಕಮ್ಮಿ ಅಲ್ಲಿಂದ ಇಲ್ಲಿವರೆಗೂ. ಆಮೇಲೆ ಆ ಒಂದು ಹುಚ್ಚು ಸಂಗೀತ ನಿರ್ದೇಶನ ಆಗಬೇಕು ಅನ್ನೋದು ಏನೂ ಗೊತ್ತಿರಲಿಲ್ಲ. ಸುಮಾರು ರೆಕಾರ್ಡಿಂಗ್ಸ್ಗಳಿಗೆ ನುಡಿಸ್ತಾ ಇದ್ದೆ. ಅವತ್ತಿಗಂತೂ ಡೆಕ್ಕನ್ ಸ್ಟುಡಿಯೋಸ್ ಅಂತ ಇತ್ತು, ನಿಮಗೆ ಗೊತ್ತಿರಬೇಕು. ಅಲ್ಲಿ ಡೆಕ್ಕನ್ ಸ್ಟುಡಿಯೋಸಲ್ಲಿ ಬೇಕಾದಷ್ಟು ಡಾಕ್ಯುಮೆಂಟ್ರಿಗಳಿಗೆ ಹೋಗಿ ವೈಲಿನ್ ನುಡಿಸ್ತಾ ಇದ್ದೆ. ಆಮೇಲಿಂದ ನಮ್ಮ ಬೆಂಗಳೂರಿನಲ್ಲೇ ಒಂದು ವೈಲಿನ್ ಸೆಕ್ಷನ್ಸ್ ಪೂರ್ತಿ ಇದೆ. ಅವು ಚೆನ್ನೈಯಿಂದನೂ ಎಲ್ಲ ಬರ್ತಾಯಿದ್ರು ಫಿಲಿಮ್ಸಿಗೆ. ಬಂದಾಗ ಚೆನ್ನೈಯಿಂದ ಕೊನೆ ಪಕ್ಷ ಒಂದು 20 ವೈಲಿನ್ಸು, ಇಲ್ಲಿಂದ ನಾವು ಒಂದು 10-12 ಜನ ವೈಲಿನ್ ಸೆಕ್ಷನ್ಸು ಎಲ್ಲರೂ ಒಟ್ಟಿಗೆ ನುಡಿಸ್ತಾ ಇದ್ವಿ. ತುಂಬ ದೊಡ್ಡ ಕಲಾವಿದರ ಮಧ್ಯದಲ್ಲಿ ನಾನು ಒಬ್ಬ ಸಣ್ಣ ಕಲಾವಿದನಾಗಿ ಅವರ ಜೊತೆಯಲ್ಲಿ ಅವರ ಆಶೀರ್ವಾದಗಳಿಂದ ಬೆಳ್ಕೊಂಡು ಬಂದೆ. ನಿಜವಾಗ್ಲೂ ಅಷ್ಟು ಆಗಿ ಆ ಒಂದು ಇದು ನನ್ನನ್ನು ಒಂದು ಸ್ಫೂರ್ತಿ ಸಿಗೋಕ್ಕೆ ಶುರುವಾಯಿತು. ನನಗೇ ಗೊತ್ತಿಲ್ಲ, ಒಂದು ದಿವಸ ಇದ್ದಕ್ಕಿದ್ದಂಗೆ ಡಾನ್ಸಿಗೆ ನುಡಿಸ್ತಾ ಇದ್ದೆ ವೈಲಿನ್ನ. ರಂಗಸ್ವಾಮಿಗಳು ಅಂತ ಹೇಳ್ಬಿಟ್ಟು ಮೃದಂಗಮ್ಮು ಇಲ್ಲಿ ಮಿಸ್ಟಿಕಲ್ಲಿ ಇದ್ದಾರೆ. ನಮ್ಮ ತಂದೆ ನನ್ನನ್ನು MS ಗೋಪಾಲಕೃಷ್ಣನ್ ಮಾಡಬೇಕು ನನ್ನನ್ನು ಅಂಥ ಅವತ್ತಿಗೆ MS ಗೋಪಾಲಕೃಷ್ಣನು ಮತ್ತು ಲಾಲ್ಗುಡಿ ಜಿ ಜಯರಾಮನು ತುಂಬ ದೊಡ್ಡ ವಿದ್ವಾಂಸರು. ಏನಾರು ಆಗಲಿ ನಿನ್ನನ್ನು ಆ ಮಟ್ಟಕ್ಕೆ ತರಬೇಕು ಅಂತ ಅನ್ನೋದು ಒಂದು ಆಸೆ ಅವ್ರಿಗೆ. ಅದಕ್ಕೆ ಕೂತ್ಕೊಂಡು ಅಭ್ಯಾಸ ಮಾಡಿಸಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ಗೆ ಹಾಕಿದ್ರು. ಆ ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ಪಲ್ಲಿ 150 ರೂಪಾಯಿ ಬರ್ತಾಯಿತ್ತು. ಸ್ಕಾಲರ್ಶಿಪ್ಪಲ್ಲಿ ವೈಲಿನ್ ನುಡಿಸಿದ ತಕ್ಷಣ ಅಯ್ಯೋ ತುಂಬ ಚೆನ್ನಾಗಿ ನುಡಿಸಿದ್ಯಲ್ಲ ಮರಿ ಅಂತ ಹೇಳಿದ್ದು ಸ್ಕಾಲರ್ಶಿಪ್ ಕೊಟ್ಬಿಟ್ರು. ಸ್ಕಾಲರ್ಶಿಪ್ಪು ತಂದೆ ಪಾಠ ಮಾಡಿದ್ರೆ ಸ್ಕಾಲರ್ಶಿಪ್ ಕೊಡ್ತಾ ಇರಲಿಲ್ಲ, ಅದಕ್ಕೆ ಒಬ್ಬರು ಗುರು ಬೇಕಾಯಿತು. ಅವಾಗ ನಮ್ಮ ತಂದೆ ಆನೂರ್ ಎಸ್ ರಾಮಕೃಷ್ಣ ಅವ್ರ ಹತ್ರ ಕರ್ಕೊಂಡು ಹೋದರು. ನಿಜವಾಗ್ಲೂ ಅಂಥ ಒಂದು ದೊಡ್ಡ ಸೌಭಾಗ್ಯ ನನ್ನ ಜೀವನದಲ್ಲಿ ಮೇಷ್ಟ್ರ ಹತ್ರ ಒಂದು ಪಾಠ ಕಲಿಯೋಂಥ ಒಂದು ಸುಸಂದರ್ಭ ಸಿಕ್ತು ನನಗೆ. ಮೇಷ್ಟ್ರ ಹತ್ರ ವೈಲಿನ್ ಕಲಿಯೋದಕ್ಕೆ ಆವತ್ತು ನಮ್ಮ ತಂದೆನೂ ಪಾಠ ಮಾಡಿ ಮತ್ತು ಆನೂರ್ ರಾಮಕೃಷ್ಣ ಅವ್ರ ಹತ್ರ ನಾವು ಕಲಿತ್ಕೊಂಡು. ಆದರೆ ಮೇಷ್ಟ್ರು ಎಷ್ಟು ಅವರು ಬೆಟ್ಟದಷ್ಟು ಹೇಳ್ಕೊಟ್ರು, ನನಗೆ ಬಂದದ್ದೇ ಹಿಟ್ಟಷ್ಟು ಅಷ್ಟೇ ನನ್ನ ಅಭ್ಯಾಸ. ಸಮುದ್ರದ ಬಳಿ ಹೋಗ್ತೇವೆ, ನಮ್ಮ ಬೊಗಸೆಯಲ್ಲಿ ಎಷ್ಟು ನೀರು ಸಿಗುತ್ತೋ ಅಷ್ಟೇ ನಮಗೆ ಅಷ್ಟೇ ಭಾಗ್ಯ. ವಿಶಾಲ ಸಾಗರ, ಸಂಗೀತ ಸಾಗರ ಇದೆ. ಆದರೆ ತಮ್ಮ ಬೊಗಸೆ ಬಹಳ ದೊಡ್ಡದು, ಅದು ನಿಮಗೆ ಗೊತ್ತಿಲ್ಲ, ನಮಗೆ ಗೊತ್ತದು. ನಿಮ್ಮ ಆಶೀರ್ವಾದ ಸಹ ಆಗಲಿ. ಮುಂದುವರ್ಸೋಣ ಕಾರ್ಯಕ್ರಮವನ್ನು. ಭ್ರಮರಾಮ್ರವರೇ, ಒಂದು ವಿಚಾರ ತಿಳ್ಕೊಬೇಕು ನಾನು. ಇದು ಸತ್ಯವೋ ಮೌಢ್ಯವೋ ನನಗೆ ಗೊತ್ತಿಲ್ಲ, ತಮ್ಮಿಂದ ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹೆಣ್ಣು ಮಕ್ಕಳು ವೇದ ವಿದ್ಯೆಯನ್ನು ಕಲಿಯಬಾರ್ದು. ವೇದ ಮಂತ್ರಗಳನ್ನು ಪಠಿಸಿದರೆ ಆ ಮಂತ್ರಗಳಿಂದ ಬರುವಂಥ ಅಲೆಗಳು ಏನಿದೆ ಅದು ಅವರ ಗರ್ಭಾಶಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಹಾಗಾಗಿ ಅವರನ್ನು ದೂರ ಇಡಬೇಕು, ಈ ರೀತಿಯಾದ ಒಂದು ಅಭಿಪ್ರಾಯ ಇತ್ತು, ಈಗಲೂ ಇದೆ. ಆದರೆ ನನ್ನ ಸರಳ ಪ್ರಶ್ನೆ ಏನಾಗಿತ್ತು ಅಂದರೆ, ನಮ್ಮ ವೇದಗಳನ್ನು ತೆಗೆದು ನೋಡ್ತು ಅಂದರೆ ಕನಿಷ್ಠ 30 ಋಷಿಕೆಯರು ಸಿಗ್ತಾರೆ. ಗಾರ್ಗಿ, ಮೈತ್ರೇಯಿ, ಅಪಾಲ, ಹೀಗೆ ಪಟ್ಟಿ ಸಿಗುತ್ತೆ. ಅವರೆಲ್ಲ ಮಂತ್ರಗಳನ್ನು ರಚಿಸಿದವರು. ಅದರಲ್ಲೂ ಸಂಸಾರಕ್ಕೆ ಅಗತ್ಯವಾದ ಅದ್ಭುತ ಮಂತ್ರಗಳನ್ನು ಕೊಟ್ಟಿದ್ದಾರೆ ಈ ಹೆಣ್ಮಕ್ಕಳು.
ಹಾಗಿದ್ಮೇಲೆ ಅವ್ರಿಗೆ ತೊಂದರೆ ಆಗಲಿಲ್ವಾ? ಹೀಗೆ ಕೇಳಿದಾಗ ಅದಕ್ಕೆ ಪ್ರಸಂಗಿ ತಲೆ ಹರಟೆ ಮಾಡಬೇಡ ಕೂತ್ಕ ಅಂತ ನಮ್ಮ ಅಧ್ಯಾಪಕರು ಹೇಳಿ ಕೂರಿಸಿದ್ದು ಉಂಟು. ಈಗ ತಮ್ಮಿಂದ ಕೇಳ್ತಾ ಇದ್ದೇನೆ, ದೇಹದ ಮೇಲೆ ದುಷ್ಪರಿಣಾಮ ಉಂಟಾ? ಖಂಡಿತ ಇಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ವೇದಗಳಲ್ಲಿ ಎಲ್ಲೂ ಕೂಡ ನಮಗೆ ಆ ರೀತಿಯಾದ ಒಂದು ವಿಚಾರಗಳು ಕೊಟ್ಟಿಲ್ಲ. ತಾವೇ ಹೇಳಿದಾಗೆ ಸ್ತ್ರೀಹಿ ಬ್ರಹ್ಮ ಬಭೂವಿಥ ಅಂತ ಹೇಳುತ್ತೆ. ಸ್ತ್ರೀಯು 4 ವೇದಗಳ ಜ್ಞಾತ್ರಿ ಆಗಬಲ್ಲಳು ಅಂತ ಹೇಳುತ್ತೆ. ತ್ವಂ ಸ್ತ್ರೀ ತ್ವಂ ಪುಮಾನಸಿ ತ್ವಂ ಕುಮಾರವ ಉತ ಕುಮಾರಿ ಅಂತ ಹೇಳುತ್ತೆ. ಆತ್ಮಕ್ಕೆ ಭೇದ ಭಾವನೆ ಇಲ್ಲ, ಆಧ್ಯಾತ್ಮಕ್ಕೆ ಯಾವುದೇ ಭೇದ ಇಲ್ಲ. ಶರೀರ ಕಾಣ್ತಾ ಇದೆ ಸ್ತ್ರೀ ಅಂತ. ಹಾಗಾಗಿ ಇದು ಸ್ತ್ರೀಗೆ ಸಂಬಂಧಪಟ್ಟದ್ದು, ಪುರುಷರಿಗೆ ಸಂಬಂಧಪಟ್ಟದ್ದು ಅಂತ ಎಲ್ಲೂ ನಮಗೆ ಉಲ್ಲೇಖ ಸಿಗೋದಿಲ್ಲ. ಹಾಗಾಗಿ ಇದು ವೇದಾನಂತರ ಕಾಲದಲ್ಲಿ ಬಂದು ತಾವು ಹೇಳಿದಾಗೆ 32 ಜನ ಅಲ್ಲ 92 ಜನ ಋಷಿಕನ್ಯರು, ಮಂತ್ರದಷ್ಟಾರರು, ಬ್ರಹ್ಮವಾದಿನಿಯರು ಎಲ್ಲರೂ ಕೂಡ ಇದ್ದರು. ಹಾಗಾಗಿ ಅವರೆಲ್ಲರೂ ಕೂಡ ವೇದ ಮಂತ್ರಗಳನ್ನು ಪಠಿಸ್ತಾನೆ ಇದ್ದರು. ಯಜ್ಞಯಾಗಾದಿಗಳಲ್ಲಿ ತಮ್ಮ ಪತಿಯೊಂದಿಗೆ ಭಾಗವಹಿಸ್ತಾ ಇದ್ದರು. ವೇದಾನಂತರ ಕಾಲದಲ್ಲಿ ರಾಮಾಯಣ ಮಹಾಭಾರತ ಕಾಲಗಳು ಪುರಾವೆ. ರಾಮಾಯಣದಲ್ಲಿ ನಮ್ಮ ಸೀತೆ ಸಂಧ್ಯಾ ವಂದನೆ ಮಾಡ್ತಾಯಿದ್ಲು, ಮತ್ತು ಮಹಾಭಾರತದಲ್ಲಿ ಯಜ್ಞ ಮಾಡ್ತಾಯಿದ್ಲು, ದ್ರೌಪದಿ ಕೂಡ ಯಜ್ಞ ಮಾಡ್ತಾಯಿದ್ಲು. ಹೀಗೆ ತುಂಬ ಉಲ್ಲೇಖಗಳು ನಮಗೆ ಸಿಗುತ್ತೆ. ಜನ್ವಾರ ಹಾಕ್ಕೊಂಡಿದ್ಲು ಸೀತೆ, ಅವಳ ವಸ್ತ್ರದಷ್ಟೇ ಶುಭ್ರವಾಗಿತ್ತು ಅವಳ ಜನ್ವಾರ ಅಂತ ಹೇಳ್ತಾನೆ. ಆಮೇಲೆ ರಾಮ ಹನುಮಂತನಿಗೆ ಸೀತೆನ ಎಲ್ಲಿ ನೋಡಲಿ ಅಂದಾಗ ಅವಳು ಸಂಧ್ಯಾ ವಂದನೆ ಮಾಡ್ತಿರ್ತಾಳೆ, ನದಿ ತೀರದಲ್ಲಿ ಅಶೋಕವನದಲ್ಲಿ ನೋಡು ಅಂತಾಳೆ. ಇಷ್ಟೆಲ್ಲ ಪುರಾವೆಗಳು ನಮಗೆ ಸಿಗುತ್ತೆ ಆನಂತರದಲ್ಲಿ. ಈ ನಮ್ಮ ಸ್ವತಂತ್ರ ಪೂರ್ವದಲ್ಲಿ ನಮ್ಮಲ್ಲಿ ಪರಿವರ್ತನೆ ಆದಾಗ, ಸ್ವತಂತ್ರಕ್ಕೂ ಮುಂಚೆ ಆದಾಗ ನಾವು ಬ್ರಿಟಿಷರು ಯವನಿಕರು ನಮ್ಮ ಹೆಣ್ಮಕ್ಳಿಗೆ ಅತ್ಯಾಚಾರ ಅನಾಚಾರ ಮಾಡುವ ಸಂದರ್ಭದಲ್ಲಿ ಗುರುಕುಗಳೆಲ್ಲವೂ ಕೂಡ ಊರಿನ ಹೊರಗಿರ್ತಿತ್ತು. ಹಾಗಾಗಿ ಶಿಕ್ಷಣ ಕುಂಠಿತವಾಯಿತು, ಬಾಲ್ಯ ವಿವಾಹ ಮುಂದೆ ಬಂತು. ಹೆಣ್ಮಕ್ಳಿಗೆ ಇದರಿಂದ ನಾವು ವಂಚಿತರಾದ್ವಿ. ವಿದ್ಯೆಯಿಂದ ಎಷ್ಟೋ ಹಕ್ಕುಗಳು ನಮಗೆ ಸಿಕ್ಕಲಿಲ್ಲ. ಮತ್ತು ದೇಹದ ಪ್ರಕೃತಿಯನ್ನೇ ಮುಂದಾಗಿಟ್ಕೊಂಡು ಇವರು ಮೈಲಿಗೆ ಹಾಕ್ತಾರೆ, ಇವರು ಅದಾಗ್ತಾರೆ, ಇದಾಗ್ತಾರೆ, ಕೊಡಬಾರ್ದು, ಇದೆಲ್ಲ ವಿಚಾರಗಳನ್ನು ಕೂಡ ಕೊಡ್ತಾರೆ. ಮಂತ್ರ ಹೇಳಿದ್ರೆ ಗರ್ಭಾಶಯದ ಮೇಲೆ ತೊಂದರೆ ಆಗುತ್ತೆ ಅನ್ನೋದನ್ನು ಒಬ್ಬರು ಗೈನಕಾಲಜಿಸ್ಟ್ ಹೇಳಬೇಕು, ಇಲ್ಲ ನನ್ನ ಹಾಗೆ ಕಳೆದ 37 ವರ್ಷಗಳಿಂದ ಅಧ್ಯಯನ ಮಾಡೋರು ಹೇಳಬೇಕು. ಯಾರೋ ಒಬ್ಬರು ಹೇಳಿದ್ರೆ ನಾವು ಅಥೆಂಟಿಕ್ಕಾಗಿ ಒಪ್ಕೊಳ್ಳೋಕೆ ಆಗೋದಿಲ್ಲ. ಹಾಗಾಗಿ ಇನ್ನೂ ನಿಜವಾಗಿ ನಮ್ಮ ಅಭಿಪ್ರಾಯ ಏನಂದರೆ, ಹೆಣ್ಣುಮಕ್ಕಳಿಗೆ ಇದು ತುಂಬ ಮುಖ್ಯವಾದಂಥದ್ದು. ಯಾಕೆ ಒಂದು ಹೆಣ್ಣು ಹೊರಗೆ ಒಳಗಡೆ ಎಲ್ಲವನ್ನು ಕುಡಿತಾಳೆ. ಮಾತಾ ನಿರ್ಮಾತ ಭವತಿ ಮಾತೃದೇವೋಭವ ಅಂತ ಹೇಳ್ಬಿಡ್ತು ವೇದ. ವಿ ಆರ್ ಇನ್ ಫಸ್ಟ್ ಪ್ಲೇಸ್. ನಾವು ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಯಾವ ಮಟ್ಟದಲ್ಲಿ ಇರಬೇಕು, ನಮ್ಮ ಜ್ಞಾನಾರ್ಜನೆ, ನಮ್ಮ ದೈಹಿಕ ಶಕ್ತಿ, ಮಾನಸಿಕ ಶಕ್ತಿ ಎಲ್ಲವೂ ಕೂಡ ಉತ್ತಮ ಮಟ್ಟದಲ್ಲಿ ಇರಬೇಕು. ಅದಕ್ಕೆ ನಮ್ಮ ವೇದ ಮಂತ್ರಗಳಾಗಲಿ, ನಮ್ಮ ಆಧ್ಯಾತ್ಮಿಕ ಆಗಲಿ ನಮಗೆಲ್ಲ ತುಂಬ ಸಹಾಯ ಮಾಡುತ್ತೆ. ಜ್ಞಾನದಿಂದ ನಮಗೆ ನಿಜವಾಗ್ಲೂ ಕೂಡ ಮನಕ್ಕೆ ಶಾಂತಿ ಸಿಗುತ್ತೆ. ಎಲ್ಲರೂ ಹೇಳ್ತಾರೆ ಪೂಜೆ ಮಾಡಿದ್ರೆ ವೇದ ಹೇಳಿಬಿಟ್ರೆ ಎಲ್ಲ ಗಂಡ ಮಕ್ಕಳು ಬಿಟ್ಟು ಹೋಗ್ತಾರೆ. ಖಂಡಿತ ಇಲ್ಲ. ಗಂಡ ಮಕ್ಕಳದ್ದು ಚೆನ್ನಾಗಿರ್ಬೋದು. ಇನ್ನೂ ಸಣ್ಣ ಸಣ್ಣ ವಿಚಾರಕ್ಕೆ ಬರ್ತಕ್ಕಂಥ ಕ್ಷುಲ್ಲಕ ಕಾರಣಗಳು ಹೆಣ್ಮಕ್ಳಿಗೆ ಅಷ್ಟೇ ಅಲ್ವಾ ಹೇಳೋದು. ಅವ್ರಿಗೆ ಅಷ್ಟು ದೊಡ್ಡ ವಿಶಾಲ ಹೃದಯ ಇಲ್ಲ, ತುಂಬ ಸಂಕುಚಿತ, ಆಮೇಲೆ ಅಲಂಕಾರ ಪ್ರಿಯರು, ಇಷ್ಟೇ ಅಂತ ಭಾವನೆ ಬಂದಿದೆ. ಖಂಡಿತವಾಗಿಯೂ ಇಲ್ಲ. ನಮ್ಮಲ್ಲಿರ್ತಕ್ಕಂಥ ಅಂತರ್ಶಕ್ತಿಯನ್ನು ಜಾಗೃತಗೊಳಿಸಬೇಕಾದ್ರೆ ನಮ್ಮ ಈ ಒಂದು ಯಾವ ಹಿಂದಿನ ಆಧ್ಯಾತ್ಮ ಮಾರ್ಗ ಇತ್ತೋ, ನಮ್ಮ ವೇದೋಪನಿಷತ್ತುಗಳು ಆದೇಶ ಮಾಡಿದರೋ ಅದನ್ನು ನಾವು ಅನುಸರಿಸಿದ್ರೆ ಖಂಡಿತವಾಗಿಯೂ ಕೂಡ ಆ ಒಂದು ಮಾತಿಗೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಹೇಮಂತ್ ಕುಮಾರ್ ಅವರೇ, ಸರ್, ಕೆಲವು ಸಲ 2 ವರ್ಷ 3 ವರ್ಷದ ಮಕ್ಕಳು ರಾಗಗಳನ್ನು ಗುರುತಿಸ್ತಾರೆ. ಹೌದು, ಅದನ್ನು ನಾವು ಸಾಕಷ್ಟು ನೋಡಿದ್ದೇವೆ. ನನಗೂ ವೈಯಕ್ತಿಕವಾಗಿ ಒಂದು ಪುಟ್ಟ ಮಗುವಿನ ಪರಿಚಯ ಇತ್ತು. ಆಕೆ ನೀವು ಯಾವ ರಾಗ ಬೇಕಾದರೂ ಹಾಡಿ, ಅದು ಇಂಥದ್ದೇ ರಾಗ ಅಂತ ಗುರುತಿಸ್ತಾಳೆ. ಈ ಪೂರ್ವಜನ್ಮದ ಒಂದು ನೆನಪು ಇರುತ್ತೆ, ಅರಿವು ಇರುತ್ತೆ. ಆ ಪೂರ್ವಜನ್ಮದ ಆ ವಾಸನೆ ಈ ಜನ್ಮಕ್ಕೂ ಮುಂದುವರಿಯುತ್ತೆ. ಇದೆಲ್ಲ ನಂಬಿದ್ದೇವೆ ನಾವು. ಆದರೆ ಇಲ್ಲಿ ಅದು ನಂಬಿಕೆ ಮಾತ್ರ. ಅದನ್ನು ವೈಜ್ಞಾನಿಕವಾಗಿ ನಾವು ಪುರಾವೆ ಸಮೇತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಹೀಗೆ ದೈವದತ್ತವಾಗಿಯೇ ಬಾಲ್ಯದಲ್ಲಿ ಬರುತ್ತಲ್ಲ, ಇದು ಹೇಗೆ ಸಾಧ್ಯ? ಏನಾದರೂ ನಿಮ್ಮ ಅನುಭವದಲ್ಲಿ ಈ ಬಗ್ಗೆ ಏನಾದರೂ ತಿಳಿವು ಇದ್ದರೆ ದಯವಿಟ್ಟು ನಮ್ಮ ಜೊತೆ ಹಂಚ್ಕೋಬೇಕು. ಏನಂದರೆ, ಇವತ್ತು ತಾಯಿ ಗರ್ಭದಲ್ಲೇ ಕೆಲವೊಂದು ಸತಿ ಆ ರಾಗಗಳನ್ನು ಅಥವಾ ಇಲ್ಲಾಂದರೆ ದೇವರ ನಾಮಗಳನ್ನು ಕೇಳ್ತಾ 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 ಮಗು ಯಾವಾಗ ಗರ್ಭದಲ್ಲಿ ಬೆಳೀಲಿಕ್ಕೆ ಶುರುವಾಗುತ್ತೋ ಆಗಲೇ ಅದಕ್ಕೆ ರಾಗದ ಒಂದು ಐಡೆಂಟಿಫಿಕೇಷನೋ ಅಥವಾ ಇಲ್ಲಾಂತಂದರೆ ಒಂದು ಸ್ವರದ ಬಗ್ಗೆ ಆ ಒಂದು ಶಕ್ತಿ ಬೆಳೀತಾ ಬರುತ್ತೆ ಅನ್ನೋದನ್ನು ನಮ್ಮ ಹಿರಿಯರು ಹೇಳಿದ್ದಂತನೂ ನನ್ನ ನೆನಪಷ್ಟೆ. ಆದರೆ ನನ್ನ ಅನುಭವದಲ್ಲಿ ನಾನು ಕೇಳಬೇಕು ಅಂತಂದರೆ, ಮ್ಯಾಂಡೋಲಿನ್ ಯು ಶ್ರೀನಿವಾಸ್, ನೀವೊಂದು ಸಿಂಪಲ್ ಒಂದು ಎಕ್ಸಾಂಪಲ್ ತೊಗೊಳ್ಳಿ ಅಂತಂದರೆ, ಮ್ಯಾಂಡೋಲಿನ್ ಯು ಶ್ರೀನಿವಾಸ್ ಅವರು ಚೈಲ್ಡ್ ಪ್ರಾಡಜಿ ಅಂತ ಕರೀತಾರೆ. ಚೈಲ್ಡ್ ಪ್ರಾಡಜಿ ಅವತ್ತಿನ ಒಂದು ದೊಡ್ಡ ಸಂಗೀತದ ಒಂದು ಶಕ್ತಿಯಾಗಿ ಹುಟ್ಟಿದಂಥ ಒಬ್ಬ ಮಹಾನುಭಾವ. ಚಿಕ್ಕ ಹುಡುಗನಲ್ಲಿ ಮ್ಯಾಂಡಲಿನನ್ನು ಅವನು ಯಾವತ್ತೂ ನೋಡಿಲ್ಲದೆ ಇರೋವಂಥ ವ್ಯಕ್ತಿ
ಅಂಥ ಒಂದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ನೀವು ಎಂಥ ಎತ್ತರವಾದ ಕಲಾವಿದನೂ ಹಾಡಿದ್ರು ಅವನಿಗಿಂತ ಹೆಚ್ಚು ಗಮಕಗಳನ್ನು ಅದರಲ್ಲಿ ಕೊಟ್ಟು ನುಡಿಸಿದಂಥ ಚಿಕ್ಕ ಹುಡುಗನಲ್ಲೇ ಆ ಶಕ್ತಿ ಎಲ್ಲಿಂದ ಬಂತು ಸರ್? ನನಗೆ ತಿಳಿದ ಮಟ್ಟಕ್ಕೆ ಸರ್, ಯಾಕಂತಂದರೆ ವಾರಿಜಶ್ರೀ ಕೇಳಿರ್ಬೇಕು. ವಾರಿಜಶ್ರೀ ಅವರನ್ನೇ ಹೇಳಬೇಕು ಅಂತ. ವಾರಿಜಶ್ರೀನ ಕೇಳಿ, ವೇಣು ನಾನು ಜೊತೆಯಲ್ಲೇ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಚಿಕ್ಕ ಹುಡುಗರಿಂದಲೂ ಜೊತೆಯಲ್ಲಿ ಕೊಟ್ಕೊಂಡ್ಬರ್ತಾಯಿದ್ವಿ. ವಾರಿಜ ಹುಟ್ಟಿದ್ಲು. ವಾರಿಜನ್ನ ಹಿಂಗೆ ಹಿಂಗೆ ಎತ್ಕೊಂಡು ಬಂದಾಗ್ಲೂ ಶಂಕರಾಭರಣ ಹಾಡಿದ್ರೆ ಟಕ್ಕಂತ ಶಂಕರಾಭರಣ ಅಂತ ಹೇಳ್ತು. ಕಲ್ಯಾಣಿ ಅಂತಂದ್ರೆ ಕಲ್ಯಾಣಿ. ಯಾವ ರಾಗ ಕೇಳ್ತೀರಾ ನೀವು? ಎಂತೆಂಥ ಅಪರೂಪ ರಾಗಗಳನ್ನು ಮಿಕ್ಸ್ ಮಾಡಿ ಕೇಳಿದ್ರು ವಾರಿಜಶ್ರೀ ಹೇಳ್ತಾಯಿದ್ಲು. ಆದರೆ ಅದು ನಿಜವಾಗ್ಲೂ ಹೇಳ್ತೀನಿ, ಈ ಒಂದು ಜನ್ಮದ ಒಂದು ಸಾಧನೆಯಾ ಅಥವಾ ಹಿಂದಿನ ಜನ್ಮದ ಒಂದು ಸಾಧನೆಯೋ ಗೊತ್ತಿಲ್ಲ. ಇಂಥವರು ಎಷ್ಟೋ ಜನ ಇವತ್ತಂತೂ ಮಕ್ಕಳುಗಳು ಸುಮಾರು ಜನ, ಅದರಲ್ಲೂ ಇವತ್ತಿಗೆ ಈ ಡಿಜಿಟಲ್ ಮೀಡಿಯಾ ಬಂದ ಮೇಲಿಂದ, ಇನ್ಸ್ಟಾಗ್ರಾಮ್ ಬಂದ ಮೇಲೆ ಪ್ರಪಂಚ ತುಂಬ ದೊಡ್ಡದಾಗಿ ಬೆಳೆದುಬಿಟ್ಟಿದೆ. ಎಲ್ಲ ವಿದ್ಯೆಗಳಲ್ಲೂ ಸಂಗೀತ ಅಂತೂ ಅದು ಎಷ್ಟು ಜನ ಮಕ್ಕಳುಗಳು ಅದ್ಭುತವಾಗಿ ಕಲಿಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಸಂತೋಷ ಆಗುತ್ತೆ ಸರ್. ಅಂದರೆ ಪೂರ್ವ ಸಂಸ್ಕಾರ ಅನ್ನೋದು ಅಗತ್ಯ, ಖಂಡಿತ ಇದೆ. ಯಾವುದೇ ಕಲೆಯನ್ನು ರೂಢಿಸ್ಕೋಬೇಕಾದ್ರೆ, ವೇದ ಮಂತ್ರಗಳನ್ನು ಕಲಿಬೇಕಾದ್ರೆ, ಯಾವುದೇ ಒಂದು ಕ್ಷೇತ್ರದಲ್ಲಿ ಮುಂದುವರಿಬೇಕಾದ್ರೆ ಆ ಪೂರ್ವ ಸಂಸ್ಕಾರ ಅನ್ನೋದು ಇದ್ದರೆ ಅದು ಬಹಳ ಉಪಯುಕ್ತ ಅಂತ ಹೇಳ್ತಾ ಇದ್ದೀರಿ. ತುಂಬ ಸಂತೋಷ. ಇನ್ನೂ ಮಾತನಾಡೋದಕ್ಕೆ ಬಹಳ ಆಸೆ ಇದೆ ನನಗೆ. ಇಲ್ಲ, ಇದೊಂದು ಹೇಳ್ತೀನಿ. ಈಗ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಮಗುಗೂ 1% ಅಥವಾ 2% ಕೊಟ್ಟಿರ್ತಾನೆ. ಆದರೆ ಕೆಲವೊಂದು ಮಕ್ಕಳಿಗೆ ಮಾತ್ರ 5% 6% ಜ್ಞಾನ ಜಾಸ್ತಿ ಇರುತ್ತೆ ಸರ್. ಅಲ್ಲಿಂದ 6%ಇಂದ 100%ವರೆಗೂ ನೀನು ಶ್ರಮ ಪಡಲೇಬೇಕಾಗತ್ತೆ, ಗೊತ್ತಾಯ್ತಾ? ಆದರೆ 1% ಅಂತೂ ಪ್ರತಿಯೊಂದು ಜೀವಿಗೂ ಸಂಗೀತ ಜ್ಞಾನ ಕೊಟ್ಟೇ ಇರ್ತಾನೆ. ಇದೊಂದು ನನ್ನ ಅಭಿಪ್ರಾಯ. ತುಂಬ ಸಂತೋಷ. ಮಾತನಾಡೋಕ್ಕಂತೂ ಬಹಳ ಆಸೆ ಇದೆ, ಆದರೆ ಕಾಲ ಅನ್ನೋದು ಬೆನ್ನು ತಟ್ಟಿ ಹೇಳ್ತಾ ಇರುತ್ತೆ. ಹಾಗಾಗಿ ಕಾರ್ಯಕ್ರಮವನ್ನು ಮುಗಿಸುವ ಕ್ಷಣ ಬರ್ತಾ ಇದೆ. ಆದರೆ ಪ್ರಶ್ನೆಗಳನ್ನು ಕೇಳಿದೆ ಹೇಗೆ ಮುಗಿಸೋಕ್ಕೆ ಸಾಧ್ಯ? ಅಯ್ಯೋ, ತಾವು ಸಿದ್ಧವಾಗಿದ್ದೀರಿ ಅಂದರೆ ಶುರು ಮಾಡೋಣ. ಆರಂಭಿಸಬಹುದಾ? ಮೊದಲಿಗೆ ಡಾಕ್ಟರ್ ಬ್ರಹ್ಮರಾಂಬ ಮಹೇಶ್ವರಿ ಅವರಿಗೆ 5 ಪ್ರಶ್ನೆಗಳು. ಮೊದಲ ಪ್ರಶ್ನೆ, ದೇವಿ ಭಾಗವತ ಪುರಾಣದ 3ನೇ ಅಧ್ಯಾಯದಲ್ಲಿ ವರ್ಣಿತಳಾಗಿರುವ ಬ್ರಹ್ಮಾಂಡವನ್ನು ಆಳುವ ಈ ದೇವಿಯನ್ನು ಗುರುತಿಸಬೇಕು. ದೇವಿಯ ಚಿತ್ರವನ್ನು ನೋಡೋಣ. ಈ ದೇವಿ ಭುವನೇಶ್ವರಿಯ ಅಥವಾ ರಾಜೇಶ್ವರಿಯ ಅನ್ನೋದನ್ನು ತಾವು ಹೇಳಬೇಕು. ರಾಜೇಶ್ವರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆ, ದೇವಿ ಭಾಗವತ ಪುರಾಣದ 5, 7 ಮತ್ತು 9ನೇ ಅಧ್ಯಾಯದಲ್ಲಿ ವರ್ಣಿತಳಾಗಿರುವ ಗೆಲ್ಲಲು ಅಸಾಧ್ಯವಾದ ಈ ದೇವಿಯನ್ನು ಗುರುತಿಸಿ. ಚಂಡಿಯ, ದುರ್ಗೆಯ? ದುರ್ಗೆ. ಚಿತ್ರ ಬಂದಿದೆ, ದುರ್ಗೆ ಅಂತ ಹೇಳ್ತಾ ಇದ್ದೀರಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ದೇವಿ ಭಾಗವತ ಪುರಾಣದ 5, 7 ಮತ್ತು 9ನೇ ಅಧ್ಯಾಯದಲ್ಲಿ ವರ್ಣಿತಳಾಗಿರುವ ಹಿಮವಂತನ ಪುತ್ರಿಯನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಪಾರ್ವತಿ. ಈಕೆ ಪಾರ್ವತಿಯೋ ಮಾಹೇಶ್ವರಿಯೋ ಅಂತ ತಿಳ್ಕೋಬೇಕಾಗಿದೆ. ಪಾರ್ವತಿ ಅಂತ ಹೇಳ್ತಾ ಇದ್ದೀರಿ. 4ನೇ ಪ್ರಶ್ನೆ, ದೇವಿ ಭಾಗವತ ಪುರಾಣದ 5 ಮತ್ತು 9ನೇ ಅಧ್ಯಾಯದಲ್ಲಿ ವರ್ಣಿತಳಾಗಿರುವ ಸರ್ವನಾಶಕಿಯನ್ನು ಗುರುತಿಸಬೇಕಾಗಿದೆ. ಚಿತ್ರವನ್ನು ನೋಡೋಣ. ಕಾಳಿ. ಆಯ್ಕೆಗಳು ಬಂದಿದೆ, ಕಾಳರಾತ್ರಿ ಮತ್ತು ಕಾಳಿ ಅಂತ ತಾವು ಹೇಳ್ತಾ ಇದ್ದೀರಿ. 5ನೇ ಪ್ರಶ್ನೆ ಈಗ ಬಂತು. ದೇವಿ ಭಾಗವತ ಪುರಾಣದ 1, 3, 9ನೇ ಅಧ್ಯಾಯದಲ್ಲಿ ವರ್ಣಿತಳಾಗಿರುವ ಸಿರಿದೇವಿಯನ್ನು ಗುರುತಿಸಿ. ಲಕ್ಷ್ಮೀನ, ಭೂದೇವಿನ? ನೋಡೋಣ. ಚಿತ್ರ ಬಂದಿದೆ. ಈಕೆ ಲಕ್ಷ್ಮೀನ, ಭೂದೇವಿನ? ಲಕ್ಷ್ಮಿ ಅಂತ ಹೇಳ್ತಾ ಇದ್ದೀರಿ.
ಲಕ್ಷ್ಮಿ. ತಾವು ಕೊಟ್ಟಂಥ ಉತ್ತರಗಳಲ್ಲಿ ಎಷ್ಟು ಸರಿ ಉತ್ತರ ಇದೆ ಈಗ ನೋಡ್ತಾ ಹೋಗೋಣ. ಭುವನೇಶ್ವರಿ, ಬ್ರಹ್ಮಾಂಡವನ್ನು ಆಳುವ ದೇವತೆ ಅಂದರೆ ಭುವನೇಶ್ವರಿ. ಮೂರೂ ಲೋಕಗಳು, ಭುವನ ಅಂತ ಶಬ್ದ ಇದೆಯಲ್ಲ, ಭುವನ ಅಂದರೆ ಬ್ರಹ್ಮಾಂಡ ಅನ್ನೋ ಅರ್ಥಕ್ಕೆ ಬರುತ್ತದು. ಭುವನೇಶ್ವರಿ ಆಗಿತ್ತು. ಎರಡನೇ ಪ್ರಶ್ನೆಗೆ ಉತ್ತರ ದುರ್ಗೆ. ದುರ್ಗಾ ಅನ್ನೋ ಶಬ್ದಕ್ಕೆ ಅಸಾಧ್ಯವಾದದ್ದು, ಅಜೇಯವಾದದ್ದು ಎನ್ನುವ ಅರ್ಥ ಬರುತ್ತೆ. ದುರ್ಗಾ ಅನ್ನೋದಕ್ಕೆ ಕಲಿಯುಗದಲ್ಲಿ ಕೇಳಿದ ಕೂಡಲೇ ವರವನ್ನು ಕೊಡೋರು ಇಬ್ಬರು. ಮೊದಲು ದುರ್ಗೆ, ದುರ್ಗೆಗಿಂತ ಮೊದಲು ಗಣಪ. ಗಣಪ ಮತ್ತು ದುರ್ಗೆಯನ್ನು ಆರಂಭಿಸ್ತಾ ಇದ್ದರೆ ಯಾವುದೇ ಕೆಲಸದಲ್ಲಿ ಇವರಿಬ್ಬರನ್ನು ಪ್ರಾರ್ಥಿಸಿ ಕೆಲಸವನ್ನು ಕೈಗೊಂಡ್ರೆ ಅದು ಖಂಡಿತ ಯಶಸ್ವಿಯಾಗುತ್ತೆ. ಇದು ಕಲಿಯುಗದ ಮಹಿಮೆ ಅಂತ ಹೇಳ್ತಾರೆ. ಮೂರನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಪಾರ್ವತಿ. ಬಹಳ ಸ್ಪಷ್ಟವಾಗಿ ಹಿಂದೆ ಚಿತ್ರದಲ್ಲಿ ಹಿಮಾಲಯ ಪರ್ವತಗಳ ಸಾಲನ್ನು ನೋಡಿದ್ವಿ. ಶಿವ ಇದ್ದ, ತನ್ಮಯಳಾಗಿ ಲಿಂಗಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದಾಳೆ ಪಾರ್ವತಿ. ಉತ್ತರ ಸರಿಯಾಗಿತ್ತು. ಈಗ ನಾಲ್ಕನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಕಾಳಿ. ಕಾಳಿಯ ಚಿತ್ರವಂತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಕಪ್ಪು ಬಣ್ಣದವಳು ಆಕೆ. ಆದರೂ ಸಹ ಆ ಕಾಳಿ ಮಾತೃ ಹೃದಯ ಎಷ್ಟು ತುಂಬಿರುತ್ತೆ ಆಕೆಯಲ್ಲಿ ಅಂತ ಹೇಳ್ತಂದರೆ ಅಷ್ಟು ಕರುಣಾ ಹೃದಯಿ ಆಕೆ. ಆದರೆ ಸಮಯ ಬಂದಾಗ ಅಷ್ಟೇ ಕಠೋರಳಾಗೋದಕ್ಕೂ ಆಕೆ ಹಿಂಜರಿಯೋದಿಲ್ಲ. ಐದನೇ ಪ್ರಶ್ನೆ ಈಗ ಬಂತು. ಲಕ್ಷ್ಮೀ. ವಾಸ್ತವದಲ್ಲಿ ಲಕ್ಷ್ಮೀ, ಪಾರ್ವತಿ ಮತ್ತು ಸರಸ್ವತಿ ಇವರೆಲ್ಲರೂ ಒಂದೇ ರೂಪವೇ. ರಾಕ್ಷಸರನ್ನು ಕೊಲ್ಲೋದಕ್ಕೆ ಬೇರೆ ಬೇರೆ ಕಾರ್ಯಕ್ಕೆ ಬೇರೆ ರೂಪಗಳು ಕಂಡುಬರುತ್ತೆ. ಹಾಗಾಗಿ ದೇವಿ ಭಾಗವತದಲ್ಲಿ ಲಕ್ಷ್ಮಿಯ ವಿಸ್ತೃತ ವರ್ಣನೆ ಉಂಟು. ಕೆಲವರು ದುರ್ಗಿ ಅಂದರೆ ಬರೀ ಪಾರ್ವತಿಗೆ ಮಾತ್ರ ಸಂಬಂಧಪಟ್ಟದ್ದು, ಲಕ್ಷ್ಮಿಗೂ ಸರಸ್ವತಿಗೂ ಅಲ್ಲಿ ಸ್ಥಾನ ಇಲ್ಲ ಅಂತ ಭಾವಿಸ್ಬೋದು. ಹಾಗೇನಿಲ್ಲ. ಲಕ್ಷ್ಮೀ, ಸರಸ್ವತಿ ಮತ್ತು ಪಾರ್ವತಿ ಎಲ್ಲರೂ ಒಬ್ಬರೇ. ಬಹಳ ಚೆನ್ನಾಗಿ ಉತ್ತರಗಳನ್ನು ಕೊಟ್ರಿ. ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತು ಬಂದಿದೆ. ಏನು ಸರ್, ಆಗಲೇ ಮುಗಿಸ್ಬಿಟ್ರ ಕಾರ್ಯಕ್ರಮ? ಹೇಮಂತ್ ಕುಮಾರ್ ಅವರು ಕೂತಿದ್ದಾರೆ, ಅವ್ರಿಗೆ ಪ್ರಶ್ನೆ ಕೇಳಲಿಲ್ವಲ್ಲ ಅಂತ ಅನುಮಾನ ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ. ಅದು ನಿಜ. ಮುಂದಿನ ಸಂಚಿಕೆಯಲ್ಲಿ ಹೇಮಂತ್ ಕುಮಾರ್ ಅವರ ಜೊತೆ ಮಾತುಕತೆಯಾಡೋಣ. ಹಾಗೆಯೇ ಡಾಕ್ಟರ್ ಬ್ರಹ್ಮರಾಂಬ ಅವರಿಂದ ತಿಳ್ಕೋಬೇಕಾದಂಥ ವಿಚಾರಗಳು ಇನ್ನೂ ಉಂಟು. ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.